ನಮಸ್ತೆ. ನಾನಿವತ್ತು ಮಣ್ಣಿನ ದೀಪದ ಬಗ್ಗೆ ಸ್ವಲ್ಪ ವಿಷಯ ಮಾತಾಡಲಿಕ್ಕೆ ಬಂದಿದ್ದೇನೆ. ನಿಜವಾಗಿ ಈಗಿನ ಕಾಲದಲ್ಲಿ ಮನೆಯ ಒಳಗೆ ಮಣ್ಣಿನ ದೀಪ ಇಡುವುದಂತ ಹೇಳುವಾಗ ಬೇಡ ಅಂತ ಹೇಳ್ತಾರೆ. ಹೊರಗೆ ತುಳಸಿ ಕಟ್ಟೆಯಲ್ಲಿಡಿ, ಮನೆಯೊಳಗೆ ಮಣ್ಣಿನ ದೀಪ ಇಡಬಾರ್ದು. ಬೆಳ್ಳಿ ದೀಪ ಇಲ್ಲದ್ರೆ ಬ್ರಾನ್ಸ್, ಇಲ್ಲದ್ರೆ ಯಾವುದೋ ಸ್ಟೀಲ್ ದೀಪ ಇಡಬೇಕಂತ ಹೇಳ್ತಾರೆ. ಆದರೆ ನಾನು ಹೇಳೋದು ಏನೆಂದರೆ, ಹಾಗೆ ಹಳೆಯ ಕಾಲದಲ್ಲೆಲ್ಲ ಆಗ ಬ್ರಾನ್ಸ್ ಇಲ್ಲ, ಸ್ಟೀಲ್ ಇಲ್ಲ, ಏನಿಲ್ಲ, ಮಣ್ಣಿನ ದೀಪವೇ ಮೇಯ್ನಾಗಿ. ಹಾಗೆ ನಾನು ಹೇಳೋದು ಹೇಳಿದರೆ ಮಣ್ಣಿನ ದೀಪವೇ ಶ್ರೇಷ್ಠ. ಅಂದರೆ ಮೂಲದಲ್ಲಿ ನಮ್ಮ ಪೂರ್ವಜರೆಲ್ಲ ಇಡ್ತಿರೋದು ಮಣ್ಣಿನ ದೀಪವೇ ಮನೆಯೊಳಗೆ. ಹಾಗೆ ಈ ಮಣ್ಣಿನ ದೀಪ ಇಡೋದ್ರಿಂದ ಯಾವುದಾದ್ರೂ ಈ ದೋಷಗಳು, ಈ ಮಂತ್ರದೋಷ, ಮಾಂತ್ರಿಕರು ಮಂತ್ರದೋಷ, ಈ ಮಂತ್ರ ಎಲ್ಲ ಮಾಡ್ತಾರೆ, ಮಾಟ ಮಂತ್ರ ಗೊತ್ತುಂಟಲ್ಲ ನಿಮಗೆ ಎಲ್ಲ, ಕೆಲವು ಹೊಟ್ಟೆ ಕಿಚ್ಚಲ್ಲಿ ಮಾಡ್ತಾರೆ, ಅದೆಲ್ಲ ತಾಗೋದಿಲ್ಲ. ಮತ್ತು ಕೆಲವರು ಮನೆಗೆ ಬರ್ತಾರೆ, ಮನೆಯಲ್ಲಿರೋ ವ್ಯವಸ್ಥೆ ಎಲ್ಲ ನೋಡ್ತಾರೆ, ಮನೆಯ ಜನರನ್ನು ನೋಡ್ತಾರೆ. ಆಗ ಅವರು ನೋಡಿ ಖುಷಿ ಪಡೋದಕ್ಕಿಂತ ಅಯ್ಯೋ ನಮಗಿಲ್ಲಲ್ಲ ಈ ವ್ಯವಸ್ಥೆ, ನಮಗಿಲ್ಲಲ್ಲ ಇದು ಅಂಥೇಳಿ ಅಂಥದ್ದೇನಾದರೂ ಅವರ ಮನೆಯಲ್ಲಿ ಮನಸ್ಸಲ್ಲಿ ಏನಾದರೂ ಬಂದರೆ ಆಗ ಅದು ದೃಷ್ಟಿದೋಷ ಆಗಿ ಪರಿಣಮಿಸ್ತದೆ. ಅದು ನಮಗೆ ನಮ್ಮ ಮನೆಗೆ ದೃಷ್ಟಿ ಬಿದ್ದಾಗೆ ಅದು. ಅಂಥದ್ದೆಲ್ಲ ಈ ಮಣ್ಣಿನ ದೀಪ ಇಡೋದ್ರಿಂದ ಅಂಥದ್ದೆಲ್ಲ ದೋಷಗಳು ಇರೋದಿಲ್ಲ. ಮತ್ತು ಮಣ್ಣಿನ ದೀಪ ಮನೆಯಲ್ಲಿ ಇಡೋದ್ರಿಂದ ಗುರು ಹಿರಿಯರ ಮತ್ತು ಅದೊಂದು ಅವರಿಗೆ ಆತ್ಮತೃಪ್ತಿ ತರುತ್ತದೆ. ಗುರು ಹಿರಿಯರಿಗೆ ಮತ್ತು ಪೂರ್ವಜರಿಗೆ ಎಲ್ಲ ಅವರ ಆಶೀರ್ವಾದ ಹೆಚ್ಚಾಗ್ತದೆ. ಮತ್ತೊಂದು ಸೋಮವಾರ, ಕಾರ್ತಿಕ ಸೋಮವಾರಗಳಿಗೆ ಒನ್ ಮಂತ್ ಬರ್ತಾ ಇತ್ತು ಕಾರ್ತಿಕ ಸೋಮವಾರ ಅಂತ. ಆ ಕಾರ್ತಿಕ ಸೋಮವಾರದ ಟೈಮ್ಗಳಲ್ಲಿ ಸಹ ಈ ಹಣತೆ, ಮಣ್ಣಿನ ಹಣತೆಯನ್ನು ಶಿವ ಟೆಂಪಲಲ್ಲಿ ಹೋಗಿ ಇಡೋದ್ರಿಂದ ಶಿವನ ಅನುಗ್ರಹ ಸಿಗ್ತದೆ. ಅದು ತುಂಬ ವಿಶೇಷವಾಗಿದೆ. ಹಣತೆ ಅಂದರೆ ಮಣ್ಣಿನ ದೀಪವನ್ನು ಕಾರ್ತಿಕ ಸೋಮವಾರದಂದು ಶಿವ ಟೆಂಪಲಲ್ಲಿ ಹೋಗಿ ಇಡೋದ್ರಿಂದ ಅದರಿಂದ ತುಂಬ ಅನುಗ್ರಹ ಸಿಗ್ತದೆ. ಮತ್ತು ವಿಷ್ಣು ಟೆಂಪಲಲ್ಲಾಗಲಿ ಅಲ್ಲಿ ಸಹ ಈ ಏಕಾದಶಿ ದಿನ ಮತ್ತು ವಿಷ್ಣುದು ಬುಧವಾರ ಮತ್ತು ಯಾವಾಗಲೂ ನಮಗೆ ಇಷ್ಟ ಆದಾಗ ಮಣ್ಣಿನ ದೀಪವನ್ನು ಕೊಂಡೋಗಿ ಇಡೋದ್ರಿಂದ ಅದೊಂಥರ ಪವಿತ್ರವಾದ ಭಾವನೆ ಬರ್ತದೆ. ಆ ಮಣ್ಣು ಹೇಳಿದರೆ ಅದೊಂದು ತುಂಬ ಮನುಷ್ಯರಿಗೆ ತುಂಬ ಅಗತ್ಯವಾದ ಒಂದು ವಸ್ತು ಅದು. ಹಾಗೆ ಅದು ನಮಗೆ ತುಂಬ ಹತ್ತಿರವಾದ, ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ತುಂಬ ಹತ್ತಿರವಾದ ಒಂದು ವಸ್ತು ಹೇಳಿದರೆ ಅದು ಮಣ್ಣು. ಅದನ್ನು ನಾವು ಸಮರ್ಪಣಾ ಭಾವದಿಂದ ದೀಪ ಇಟ್ಟರೆ ವಿಷ್ಣುವಿಗೆ ಅದು ತುಂಬ ಫಲ ನೀಡ್ತದೆ. ಮತ್ತು ದುರ್ಗಾ ಸಪ್ತಶತಿ ಆಗಲಿ, ಯಾವುದೇ ದುರ್ಗಾ ಶ್ಲೋಕಗಳು, ಏನಾದರೂ ಸ್ತೋತ್ರಗಳು ಏನೇ ಓದಲಿಕ್ಕಿದ್ದರೂ ಈ ಮಣ್ಣಿನ ಹಣತೆಯನ್ನು ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ, ಈ ಪಾರಾಯಣ ಮಾಡೋದ್ರಿಂದ ತುಂಬ ಫಲವನ್ನು ಅನುಭವಿಸ್ತೇವೆ. ಮತ್ತು ಒಂದು ಈ ಲಾಂಗ್ ಟರ್ಮ್ ಕೆಲವು ಇದೆಲ್ಲ ಇಟ್ಕೊಳ್ತಾರೆ ಅಂತ ವ್ರತಗಳನ್ನೆಲ್ಲ, ಎಸ್ಪೆಷಲಿ ನವರಾತ್ರಿಗಳಲ್ಲಿ ನಾವು ಅಖಂಡ ದೀಪ ಹೊತ್ತಿಸ್ತಾರೆ. ಆ ಅಖಂಡ ದೀಪವನ್ನು ಈಗೆಲ್ಲ ದೊಡ್ಡ ಇದರೆಲ್ಲ ಬ್ರಾನ್ಸಲ್ಲೆಲ್ಲ ದೊಡ್ಡ ದೊಡ್ಡ ಇದರಲ್ಲೆಲ್ಲ ಇಡ್ತಾರೆ. ಅದು ಕೆಲವು ಟೆಂಪಲಲ್ಲಿ ನಾನು ನೋಡಿದ್ದೇನೆ, ಈ ಪುರಾತನ ಟೆಂಪಲ್ಗಳಲ್ಲಿ ನೋಡಿದ್ದೇನೆ. ನಾನು ನೋಡಿದ್ದು ಎಲ್ಲಿ ಹೇಳಿದರೆ, ಉಡುಪಿಯಲ್ಲಿ ಮಹಾಕಾಳಿ ದೇವಸ್ಥಾನ ಉಂಟು. ಆಗ ನಾನು ನವರಾತ್ರಿಯ ಲಾಸ್ಟ್ ದಿನ ಹೋಗಿದ್ದೆ. ಆಗ ಸಹ ಅಲ್ಲಿ ನೋಡಿದ್ದೇನೆ ನಾನು. ಆಗ ಆ ಅಖಂಡ ದೀಪವನ್ನು ಆ ಮಣ್ಣಿನ ದೀಪದಲ್ಲಿ, ಅದು ಅಖಂಡ ದೀಪ ಹೊತ್ತಿಸ್ಬೇಕಾದ್ರೆ ದೊಡ್ಡ ದೀಪವನ್ನು ಅಖಂಡ ದೀಪ ಅಂದರೆ ಮಣ್ಣಿನ ದೀಪ. ಅದು ಅಖಂಡ ಹೇಳಿದರೆ ಗೊತ್ತುಂಟಲ್ಲ, ಕಂಟಿನ್ಯೂ 9 ದಿನ ಹೊತ್ತುತ್ತಾ ಇರಬೇಕು ಆ ದೀಪ. ಅದನ್ನು ಮಣ್ಣಿನ ದೀಪದಲ್ಲಿ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಅದಕ್ಕೆ ತುಂಬ ಫಲ ಉಂಟು. ಸರ್ವ ನಿಮ್ಮ ಅಭಿಷ್ಟಗಳು ಅದರಲ್ಲಿ ಪೂರ್ತಿಯಾಗ್ತದೆ. ಮತ್ತು ದೀಪಾವಳಿಗಳಲ್ಲಿ ಜಾಸ್ತಿ ಈ ಮಣ್ಣಿನ ದೀಪವನ್ನೇ ಹಚ್ತಿದ್ರು ಮೊದಲೆಲ್ಲ. ಈಗೆಲ್ಲ ಕ್ಯಾಂಡಲ್ ಹಚ್ತಾರೆ, ಲೈಟಿಂಗ್ ಹಾಕ್ತಾರೆ. ಮತ್ತು ಈಗ ದೀಪವೇ ಲೈಟಲ್ಲಿ ಬಂದಿದೆಯಲ್ಲ.
ಹೌದು, ಅದೆಲ್ಲ ಈಗ ಇದು ಚಂದ ಕಾಣ್ತದೆ ಅಷ್ಟೇ, ಅದರಲ್ಲಿ ಫಲ ಏನು ಕಾಣೋದಿಲ್ಲ. ಅದೆಲ್ಲ ಒಂದು ನಮ್ಮ ಖುಷಿಗೋಸ್ಕರ ಹಚ್ತೇವೆ ಅಷ್ಟೇ. ಆದರೆ ಮಣ್ಣಿನ ದೀಪವನ್ನು ತಂದು ಈ ದೀಪಾವಳಿ ಟೈಮಲ್ಲೆಲ್ಲ ಸುತ್ತ ಹಚ್ಚಿದರೆ, ಅದು ಮನೆಯಲ್ಲಿ ಒಂದು ದೀಪ ಇಟ್ಟರೆ ಇಷ್ಟೆಲ್ಲ ಫಲ ಉಂಟು ಅಂತ ಹೇಳುವಾಗ, ಈ ಮಣ್ಣಿನ ದೀಪದಲ್ಲಿ ದೀಪಾವಳಿ ಟೈಮಲ್ಲಿ ಮನೆಯ ಸುತ್ತ ದೀಪವನ್ನಿಟ್ಟು ಎಷ್ಟು ಎನರ್ಜಿ ಫಾರ್ಮ್ ಆಗ್ಬೋದು, ಅದರಿಂದ ಎಷ್ಟು ಲಾಭ ಆಗ್ಬೋದು ಅಲ್ಲ. ಪ್ರಕೃತಿಗೂ ಒಳ್ಳೆಯದು. ಈಗ ಪ್ಲ್ಯಾಸ್ಟಿಕ್ ದೀಪ ಎಲ್ಲ ಈ ಲೈಟಿಂಗ್ ಇದೆಲ್ಲ ಇರ್ತದೆ, ಅದೆಲ್ಲ ಹಾಳಾದಾಗ, ವೇಸ್ಟ್ ಆದಾಗ ನಾವು ಬಿಸಾಡ್ತೇವೆ, ಅದು ಪ್ರಕೃತಿಗೆ ಸಹ ಒಂದು ಹಾಳು. ಈಗ ಮಣ್ಣಿನ ದೀಪ ಎಲ್ಲಿಯಾದರೂ ಒಡೆದೋಯಿತು, ಏನಾದರೂ ಆಯಿತು, ಅದು ಮಣ್ಣಾಗಿ ಹೋಗ್ತದೆ, ಅದರಿಂದ ಏನು ತೊಂದರೆ ಇಲ್ಲ. ಅದರಿಂದ ಲಾಭವೇ ಹೊರತು, ಈ ಮಣ್ಣಿನ ದೀಪದಿಂದ ಲಾಭವೇ ಹೊರತು ಏನು ಸೈಡ್ ಎಫೆಕ್ಟ್ ಆಗಲಿ, ಹಾಳಾಗಲಿ ಏನೂ ಇಲ್ಲ. ಹಾಗಾಗಿ ಆದಷ್ಟು ನಾವು ಮಣ್ಣಿನ ದೀಪವನ್ನೇ ಉಪಯೋಗಿಸುವ. ಹಾಗೆ ಇವತ್ತಿಗೆ ಮಣ್ಣಿನ ದೀಪದ ಬಗ್ಗೆ ನಾನು ಮಾತಾಡಿದೆ. ನೆಕ್ಸ್ಟ್ ನಾನು ಬೆಳ್ಳಿ ದೀಪದ ಬಗ್ಗೆ ಹೇಳ್ತೇನೆ. ಥ್ಯಾಂಕ್ ಯು.